ಪ್ರೀತಿಯ 5ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ಕನ್ನಡ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ಕನ್ನಡ ತರಗತಿನಲ್ಲಿ ನಿಮ್ಮ 5ನೇ ತರಗತಿಯ ಪರಿಷ್ಕೃತ ಕನ್ನಡ ಪಠ್ಯಪುಸ್ತಕದ ಪೂರಕ ಪಾಠಗಳಲ್ಲಿ ಇರತಕ್ಕಂತಹ 5ನೇ ಪದ್ಯ ಹಿನ್ನುಡಿ ಎನ್ನುವ ಸುಂದರವಾದ ಪದ್ಯವನ್ನ ಮಾಡ್ತಾ ಇದ್ದೇನೆ. ಪದ್ಯವನ್ನ ಪ್ರಾರಂಭ ಮಾಡೋಣ ಮಕ್ಕಳೇ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಚುಟುಕನ್ನ ಹೇಳ್ತೀನಿ. ಈ ಚುಟುಕನ್ನ ಬರೆದಿರ್ತಕ್ಕಂಥದ್ದು ದಿನಕರ ದೇಸಾಯಿ ಅಂತ ಹೇಳಿ. ಸುಮಾರು ವಿದ್ಯಾರ್ಥಿಗಳು ಈ ಹೆಸರನ್ನ ಕೇಳಿದಿರಾ ಅಂತ ಹೇಳಿ ಅನ್ಕೊಳ್ತೀನಿ. ಚುಟುಕುಗಳ ಬ್ರಹ್ಮ ಅಂತ ಹೇಳಿ ಕರೀತಾರೆ ದಿನಕರ ದೇಸಾಯಿ ಅವರಿಗೆ. ಹೇಗೆ ನಾವು ತ್ರಿಪದಿಗಳು ಅಂದ ತಕ್ಷಣ ಸರ್ವಜ್ಞ ಕವಿ ನೆನಪಾಗ್ತಾರಲ್ವಾ, ಹಾಗೆ ಚುಟುಕುಗಳು, ಅದರಲ್ಲೂ 4 ಸಾಲುಗಳ ಪದ್ಯಗಳು ಅಂದ ತಕ್ಷಣ ನಮ್ಗೆ ಯಾರು ನೆನಪಾಗ್ತಾರೆ? ದಿನಕರ ದೇಸಾಯಿ ಅವರು ನೆನಪಾಗ್ತಾರೆ. ಈಗ ದಿನಕರ ದೇಸಾಯಿ ಅವರು ಕನ್ನಡದ ಬಗ್ಗೆ ಬರೆದಿರ್ತಕ್ಕಂತಹ ಒಂದು ಪುಟಾಣಿ ಚುಟುಕನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ. ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ಕನ್ನಡ ಭಾಷೆನೇ ಹಾಗೆ ಸುಂದರವಾಗಿರ್ತಕ್ಕಂತಹ, ಸರಳವಾಗಿರ್ತಕ್ಕಂತಹ, ಎಲ್ಲರಿಗೂ ಇಷ್ಟವಾಗಿರ್ತಕ್ಕಂತಹ ಭಾಷೆ ಇದಾಗಿದೆ. ಇಂದಿನ ತರಗತಿಯನ್ನ ನಾವೀಗಾಗಲೇ ಚುಟುಕಿನೊಂದಿಗೆ ಪ್ರಾರಂಭ ಮಾಡಿದ್ದೇವೆ. ಏನಕ್ಕೆ ಇವತ್ತು ನಾನು ಚುಟುಕ್ ಹೇಳ್ದೆ ಅಂತ ಹೇಳಿದ್ರೆ, ನಾನೇನಿವತ್ತು ಹಿನ್ನುಡಿ ಅಂತ ಪದ್ಯವನ್ನ ಮಾಡೋದಕ್ಕೆ ಹೊರಟಿದ್ದೀನಿ ಅಲ್ವಾ. ಈ ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿಗಳು ಕೂಡ ಯಾರು? ದಿನಕರ ದೇಸಾಯಿ ಅವರು. ದಿನಕರ ದೇಸಾಯಿ ಅವರು ರಚನೆ ಮಾಡಿರ್ತಕ್ಕಂತಹ ಅದ್ಭುತವಾದ ಅರ್ಥಗರ್ಭಿತವಾದ ಕವನ ಇದು ಅಂತ ಹೇಳ್ಬೋದು. ಬನ್ನಿ ಈ ಕವನದಲ್ಲಿ ಏನಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ದಿನಕರ ದೇಸಾಯಿ ಇವರ ಪರಿಚಯವನ್ನ ಮಾಡಿಕೊಳ್ಳೋಣ. ಪೂರಕ ಪಾಠ 5 ಹಿನ್ನುಡಿ. ದಿನಕರ ದೇಸಾಯಿ. ಕೃತಿಕಾರರ ಪರಿಚಯ. ದಿನಕರ ದೇಸಾಯಿ ಇವರ ಕಾಲ 1909. ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಇವರು ಒಬ್ಬರಾಗಿದ್ದಾರೆ. ಇವರು ಚುಟುಕುಗಳ ಬ್ರಹ್ಮ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಇವರು ಜನಿಸಿದಂತಹ ಸ್ಥಳವನ್ನ ನೋಡೋದಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎನ್ನುವ ಒಂದು ಪುಟ್ಟ ಹಳ್ಳಿನಲ್ಲಿ ಇವರು ಜನಿಸಿದರು. ನೋಡಿ, ದಿನಕರ ದೇಸಾಯಿ ಅವರು 1909ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎನ್ನುವ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಹಳ್ಳಿಯಲ್ಲಿಯೇ ಪೂರೈಸಿದರು. ಪ್ರಾಥಮಿಕ ಅಂತ ಹೇಳಿದ್ರೆ ಪ್ರೈಮರಿ ಎಜುಕೇಶನ್, ಪ್ರೌಢ ಶಿಕ್ಷಣ ಅಂತ ಹೇಳಿದ್ರೆ ಹೈಸ್ಕೂಲ್ ಎಜುಕೇಶನ್. ನಂತರ ಮೆಟ್ರಿಕ್ ಅನ್ನ ಓದಲು ಧಾರವಾಡಕ್ಕೆ ಇವರು ಹೋಗ್ತಾರೆ. ಧಾರವಾಡಕ್ಕೆ ಹೋದಾಗ ಇವರಿಗೆ BM ಶ್ರೀ ಅವರ ಇಂಗ್ಲಿಷ್ ಗೀತಗಳು ಕವನ ಸಂಕಲನವನ್ನ ಓದಿ ಬೆರಗಾದರು. ಧಾರವಾಡಕ್ಕೆ ಹೋದಂತ ಸಂದರ್ಭದಲ್ಲಿ BM ಶ್ರೀಕಂಠಯ್ಯನವರು ಕೇಳಿರ್ತೀರಲ್ವಾ ಹೆಸರು. ಇವರು ಕೂಡ ಪ್ರಖ್ಯಾತ ಕವಿಗಳು. ಇವರು ಬರೆದಿರ್ತಕ್ಕಂತಹ ಇಂಗ್ಲಿಷ್ ಗೀತಗಳು ಎನ್ನುವ ಒಂದು ಕವನ ಸಂಕಲನ ಅಂದ್ರೆ ಹಲವಾರು ಕವನಗಳನ್ನ ಸೇರಿ ಒಂದು ಪುಸ್ತಕವನ್ನ ಮಾಡಿರ್ತಾರೆ. ಆ ಕವನ ಸಂಕಲನವನ್ನ ಓದಿ ಇವ್ರಿಗೆ ಆಶ್ಚರ್ಯ ಆಯ್ತಂತೆ. ನಂತರ ಇವ್ರಿಗೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಬೆಳೆಯಿತು. ಕಾವ್ಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದಂತಹ ದಿನಕರರು ತಮ್ಮ ಜೀವಿತದಲ್ಲಿ ಬರೆದಂತಹ ಕವಿತೆಗಳು 100, ಅನೇಕ ಕವಿತೆಗಳನ್ನ ಇವರು ರಚನೆ ಮಾಡಿದ್ದಾರೆ. ಅನೇಕ ಸಾವಿರಾರು ಚುಟುಕುಗಳನ್ನ ಇವರು ರಚನೆ ಮಾಡಿದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಮಹತ್ತರವಾದಂತಹ ಸಾಧನೆಯನ್ನ ಇವರು ಮಾಡಿದ್ದಾರೆ. ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಇವರು ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಚುನಾವಣೆಯಲ್ಲಿ ಚುನಾಯಿತರಾಗಿ ರಾಜಕಾರಣದಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ದಾರೆ. ಇದಿಷ್ಟು ಹಿನ್ನುಡಿ ಪದ್ಯವನ್ನ ಬರೆದಿರ್ತಕ್ಕಂತಹ ದಿನಕರ ದೇಸಾಯಿಯವರ ಪರಿಚಯ. ಇವರು ರಚನೆ ಮಾಡಿರ್ತಕ್ಕಂತಹ ಮತ್ತೊಂದು ಇಲ್ಲಿ ಚೌಪದಿ ಇದೆ. ಅದರಲ್ಲಿ ಆ ಚೌಪದಿಯನ್ನ ನೋಡ್ತಾ ಹೋದ್ರೆ ನಮ್ಗೆ ತಿಳಿಯುತ್ತೆ ದಿನಕರ ದೇಸಾಯಿ ಅವರ ಧ್ಯೇಯ ಧರ್ಮಗಳು ಯಾವ ರೀತಿ ಸ್ಪಷ್ಟವಾಗಿದ್ವು ಅನ್ನೋದ್ರ ಕುರಿತು ಒಂದು ಇಲ್ಲಿ ಚುಟುಕಿದೆ, ನೋಡ್ಬೋದು. ನನಗೇಕೆ ಶಟ್ಯಬ್ದಿ ಸಾಕು ಬರವಣಿಗೆ, ಕವಿಗೆ ಬೇಕಾಗಿಲ್ಲ ಯಾವ ಮೆರವಣಿಗೆ, ಮೂಲೆಯಲ್ಲಿ ಕೂತು ಬರೆದರೆ ಒಂದು ಪದ್ಯ, ತಾಯಿ ನುಡಿಗೆ ಅರ್ಪಿಸಿದ ಹಾಗೆ ನೈವೇದ್ಯ. ಅಂದ್ರೆ ಕವಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನನಗೆ ಯಾವುದೇ ರೀತಿ ಸಮಾರಂಭ, ಷಟ್ಯಬ್ದಿ ಅಂದ್ರೆ ಒಂದು ಸಂಭ್ರಮದ ಆಚರಣೆ, ಆ ಸಂಭ್ರಮದ ಆಚರಣೆ ಎಲ್ಲ ಏನು ಬೇಡ, ಕವಿ ಆದವನಿಗೆ ಬರವಣಿಗೆ ಇದ್ರೆ ಸಾಕು. ಕವಿಗೆ ಯಾವುದೇ ರೀತಿಯಾದಂತಹ ಮೆರವಣಿಗೆ, ಹೊಗಳಿಕೆ ಇದೆಲ್ಲ ಏನೂ ಬೇಕಾಗಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಒಂದು ಪದ್ಯ ಬರೆದ್ರೆ ಅದು ತಾಯಿ ನುಡಿಗೆ ಅರ್ಪಿಸಿದಂತಹ ಒಂದು ನೈವೇದ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇದಿಷ್ಟು ಹಿನ್ನುಡಿ ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿಗಳಾದ ದಿನಕರ ದೇಸಾಯಿಯವರ
ಪರಿಚಯ. ಇವಾಗ ಪದ್ಯ ಹಿನ್ನುಡಿ. ಈ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಶೀರ್ಷಿಕೆಯ ಅರ್ಥ. ಹಿನ್ನುಡಿ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ಈಗ ಯಾವ್ದಾದ್ರು ಒಂದು ಪುಸ್ತಕ ಇದೆ, ಒಂದು ಕಾದಂಬರಿ ಇದೆ, ಒಂದು ಕತೆ ಪುಸ್ತಕ ಇದೆ, ಏನಾದ್ರೂ ತಗೊಳ್ಳಿ, ಒಂದು ಪುಸ್ತಕ ಇದೆ ಅಂದಾಗ ಆ ಪುಸ್ತಕದ ಕಡೆಯ ಭಾಗದಲ್ಲಿ ಬರ್ತಕ್ಕಂತಹ ಪುಸ್ತಕದ ಕರ್ತೃ, ಗುಣ ಮೊದಲಾದ ವಿಷಯಗಳ ಬಗ್ಗೆ ನೀಡಿರ್ತಕ್ಕಂತಹ ಒಂದು ಚಿಕ್ಕ ನಿರೂಪಣೆಯನ್ನ ಹಿನ್ನುಡಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಪುಸ್ತಕದ ಕೊನೆಯ ಭಾಗದಲ್ಲಿ ಇರುತ್ತೆ. ಮುಂದ್ಗಡೆ ಬರ್ದಿರ್ತಾರೆ ನೋಡಿ, 1-2 ಪೇಜ್ ಆದ ತಕ್ಷಣ ಇಲ್ಲಿ ಬರ್ದಿರ್ತಾರೆ ಫ್ರಂಟ್ ಅಲ್ಲಿ, ಅದನ್ನ ಮುನ್ನುಡಿ ಅಂತ ಕರಿತೀವಿ. ಹಿಂದ್ಗಡೆ ಬರೆದ್ರೆ ಅದನ್ನ ಏನಂತ ಕರಿತೀವಿ? ಹಿನ್ನುಡಿ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ವಾ? ಇವಾಗ ನೋಡಿ, ದಿನಕರ ದೇಸಾಯಿಯವರ ಹಿನ್ನುಡಿ ಪದ್ಯವನ್ನ ವಾಚನ ಮಾಡ್ತೇನೆ. ವಾಚನ ಮಾಡೋದಕ್ಕಿಂತ ಮುಂಚೆ ಈ ಪದ್ಯವನ್ನ ರಾಗವಾಗಿ ಹಾಡಿರೋದನ್ನ ಕೇಳೋಣ. ನನ್ನ ಭಾವದ ಕವನ, ನನ್ನ ಗಾನದ ತನನ, ನನ್ನದೆಂಬುವ ಜಂಬ ಸಾಕು ದೇವಾ, ನಿನ್ನ ಕೃಪೆಯಿಂದಲೇ ಬನ್ನಿಗಿಡಹೂ ಬಿಡಲು, ನಿನ್ನ ಸೇವೆಗೆ ನೀನೇ ತಂದೆ ಹೂವ. ಹಕ್ಕಿಗಳ ಇಂಚರವು, ಚುಕ್ಕಿ ಮಿಂಚುವ ತೆರವು, ಉಕ್ಕಿ ಮೊರೆಯುವ ತೆರೆಯು ನಿನ್ನ ಕವನ, ನನ್ನದೆಂಬುವ ಗೀತ ನಿನ್ನದೇ ಸಂಗೀತ, ಎಲ್ಲೆಲ್ಲಿಯೂ ನಿನ್ನ ಭಾವಕವನ. ನನ್ನ ಕನ್ನಡ ನುಡಿಗೆ ನಿನ್ನ ಹಿನ್ನುಡಿಯಿರಲು, ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ, ಪೊಡವಿಯಲಿ ನಾಲ್ದೆಸೆಗೆ ನೀನೆ ಹಾಡುತ್ತಲಿರಲು, ನಿನ್ನ ಭಾವವೇ ನನ್ನ ನುಡಿಗುಡಿಯ ಕಂಬ. ನನ್ನ ಭಾವದ ಕವನ, ನನ್ನ ಗಾನದ ತನನ. ಸರಿ ವಿದ್ಯಾರ್ಥಿಗಳೇ, ಹಿನ್ನುಡಿ ಪದ್ಯವನ್ನ ರಾಗವಾಗಿ ಹಾಡಿರೋದನ್ನ ಕೇಳಿದ್ರಿ ಅಲ್ವಾ? ಹೇಗಿತ್ತು ಪದ್ಯ? ತುಂಬಾ ಚೆನ್ನಾಗಿತ್ತು ಅಲ್ವಾ? ನಿಮ್ಮೆಲ್ಲರಿಗೂ ಕೂಡ ಈ ಪದ್ಯ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ಹಾಗೇನೆ ಈ ಪದ್ಯವನ್ನ ಹಾಡಿ ಕಳುಹಿಸಿದಂತಹ ನನ್ನ ಸ್ನೇಹಿತೆ ಕೀರ್ತಿ ಪ್ರಶಾಂತ್ ಇವರಿಗೆ ಧನ್ಯವಾದಗಳು. ನೋಡೋಣ ಇವಾಗ ಪದ್ಯವನ್ನ ಓದ್ತಾ ನಾನು ಅರ್ಥವನ್ನ ಹೇಳ್ತಾ ಹೋಗ್ತೀನಿ. ಪದ್ಯ 5, ಹಿನ್ನುಡಿ. ನನ್ನ ಭಾವದ ಕವನ, ನನ್ನ ಗಾನದ ತನನ, ನನ್ನದೆಂಬುವ ಜಂಬ ಸಾಕು ದೇವ, ನಿನ್ನ ಕೃಪೆಯಿಂದಲೇ ಬನ್ನಿಗಿಡ ಹೂ ಬಿಡಲು, ನಿನ್ನ ಸೇವೆಗೆ ನೀನೇ ತಂದೆ ಹೂವ. ಹಕ್ಕಿಗಳ ಇಂಚರವು, ಚುಕ್ಕಿ ಮಿಂಚುವ ತೆರವು, ಉಕ್ಕಿ ಮೊರೆಯುವ ತೆರವು ನಿನ್ನ ಕವನ, ನನ್ನದೆಂಬುವ ಗೀತ ನಿನ್ನದೇ ಸಂಗೀತ, ಎಲ್ಲೆಲ್ಲಿಯೂ ನಿನ್ನ ಭಾವಪವನ. ನನ್ನ ಕನ್ನಡ ನುಡಿಗೆ ನಿನ್ನ ಹಿನ್ನುಡಿ ಇರಲು, ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ, ಪೊಡವಿಯಲಿ ನಾಲ್ದೆಸೆಗೆ ನೀನೇ ಹಾಡುತ್ತಿರಲು, ನಿನ್ನ ಭಾವನೆ ನನ್ನ ನುಡಿಗುಡಿಯ ಕಂಬ. ಎಷ್ಟು ಅದ್ಭುತವಾಗಿದೆ ಅಲ್ವಾ ಮಕ್ಕಳೇ? ಈಗ ಈ ಪದ್ಯಭಾಗದ ಅರ್ಥವೇನು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಮನುಷ್ಯನಾದಂತವನಿಗೆ ಅಹಂಕಾರ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ನಾವೇನಾದ್ರೂ ಒಂದು ಚಿಕ್ಕ ಕೆಲಸ ಮಾಡಿದ್ರು ಕೂಡ ನಾವೇನ್ ಮಾಡ್ತೀವಿ? ನನ್ನಿಂದನೇ ಆಗಿದ್ದು, ನಾನೇ ಬರೆದಿದ್ದು, ನಾನೇ ಮಾಡಿದ್ದು ಅಂತ ಹೇಳಿ ಹೊಗಳ್ಕೊಳ್ತೀವಿ ಅಲ್ವಾ? ಕವಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಮ್ಮನ್ನ ನಾವ್ ಯಾಕೆ ಹೊಗಳ್ಕೋಬೇಕು? ಈ ಜಗತ್ತಿನಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಅಂಶದ ಹಿಂದೆ ಆ ಭಗವಂತ ಇದ್ದಾನೆ, ಆ ದೇವ್ರಿದ್ದಾನೆ. ಆ ದೇವರೇ ಎಲ್ಲದರ ಸೃಷ್ಟಿಕರ್ತ ಆಗಿರುವಾಗ ಸುಮ್ನೆ ನಾವಿಲ್ಲಿ ನಾನ್ ಮಾಡಿದ್ದು, ನಂದು ನಂದು ಅಂತ ಹೇಳಿ ಹೊಡೆದಾಡ್ತೀವಿ. ಆ ಅಹಂಕಾರವನ್ನ ಬಿಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಭಾವದ ಕವನ, ನನ್ನ ಗಾನದ ತನನ. ಕವಿ ಏನ್ ಹೇಳ್ತಾ ಇದ್ದಾರೆ, ನಾನು ಹಲವಾರು ಹಾಡುಗಳನ್ನ, ಕವನಗಳನ್ನ, ಗೀತೆಗಳನ್ನ ರಚನೆ ಮಾಡಿರ್ಬೋದು. ನನ್ನ ಭಾವನೆಗಳನ್ನ ಒಳಗೊಂಡಂತಹ ಕವನಗಳನ್ನ ನಾನು ಏನು ರಚನೆ ಮಾಡಿದ್ದೀನಲ್ವಾ, ಹಾಗೇನೆ ನನ್ನ ಗಾನದ ತನನ, ನಾನು ಬರೆದಿರ್ತಕ್ಕಂತಹ ಕವನ ಅಥವಾ ನಾನು ಬರೆದಿರ್ತಕ್ಕಂತಹ
ಹಾಡಿನ ಸಾಹಿತ್ಯ ಏನಿದೆ, ಅದರ ರಾಗ ಏನಿದೆ ಅಲ್ವಾ, ನನ್ನದೆಂಬುದು ಜಂಬ ಸಾಕು ದೇವ, ಅದೆಲ್ಲ ನಂದು, ನಾನೇ ಬರೆದಿದ್ದು, ನನ್ನ ಸಾಹಿತ್ಯ, ನಾನೇ ಹಾಡಿದ್ದು, ಈ ರೀತಿ ಜಂಬದಿಂದ ಗರ್ವದಿಂದ ಹೇಳ್ಕೊಳ್ತೀವಲ್ವಾ. ಹೇ ಮನುಷ್ಯರೇ, ಆ ಗರ್ವವನ್ನ ಜಂಬವನ್ನ ಕಡಿಮೆ ಮಾಡ್ಕೊಳ್ಳಿ. ಆ ರೀತಿ ನಾನು ನಾನು ಅಂತ ಹೇಳಿ ಹೇಳ್ಬಾರ್ದು. ಯಾಕೆ ಅಂದ್ರೆ ಅದರ ಹಿಂದೆ ಇರ್ತಕ್ಕಂಥದ್ದು ಯಾವುದು, ಆ ದೈವ ಅದರ ಹಿಂದೆ ಇದೆ. ಆ ದೇವರ ಕೃಪೆಯಿಂದಾನೇ ನಾವು ಸಾಹಿತ್ಯವನ್ನ ಸೃಷ್ಟಿ ಮಾಡಕ್ಕಾಗಿದ್ದು, ಆ ದೇವರ ಕೃಪೆಯಿಂದಾನೇ ನಾವು ಹಾಡನ್ನ ಹಾಡೋದಕ್ಕೆ ಆಗಿದ್ದು. ಹೌದು ತಾನೆ? ಬರೀ ಇಲ್ಲಿ ನಾನು ನನ್ನದು ಅಂತಕ್ಕಂಥದ್ದೇನು ಇಲ್ಲ, ಎಲ್ಲ ಆ ದೇವರ ಸೃಷ್ಟಿ. ನಿನ್ನ ಕೃಪೆಯಿಂದಲೇ ಬನ್ನಿ ಗಿಡ ಹೂ ಬಿಡಲು, ನಿನ್ನ ಸೇವೆಗೆ ನೀನೇ ತಂದೆ ಹೂವ. ಸಾಕಷ್ಟು ಜನ ನಾವೇನ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಹೂವು ಹಣ್ಣು ಎಲ್ಲ ತೆಗೆದುಕೊಂಡು ಹೋಗ್ತೀವಿ. ಆದ್ರೆ ಗಿಡದಲ್ಲಿ ಹೂವು ಅರಳಲು ಕಾರಣಕರ್ತರು ಯಾರು? ಆ ದೇವರು, ಭಗವಂತ ಅಲ್ವಾ. ಭಗವಂತನೇ ಅರಳಿಸಿರ್ತಕ್ಕಂತ ಹೂವನ್ನ ತೆಗೆದುಕೊಂಡು ಅವನ ಸನ್ನಿಧಿಗೆ ನಾವು ಹೋಗ್ತೀವಿ ಪೂಜೆ ಮಾಡೋದಕ್ಕೆ ಅಲ್ವಾ. ಆ ಹೂವು ಕೂಡ ಅರಳೋದ್ರ ಹಿಂದೆ ಯಾರು ಕಾರಣಕರ್ತ? ಆ ದೇವರು ಇದ್ದಾನೆ. ನಿನ್ನ ಕೃಪೆಯಿಂದಲೇ, ಆ ಭಗವಂತನ ಆಶೀರ್ವಾದ ಕೃಪೆಯಿಂದನೇ ಗಿಡಗಳಲ್ಲಿ ಹೂ ಬಿಟ್ಟಿದೆ. ಅಂತಹ ಹೂವನ್ನೇ ತೆಗೆದುಕೊಂಡು ನಾವು ಯಾರ ಸೇವೆ ಮಾಡೋದಕ್ಕೆ ಹೋಗ್ತಾ ಇದೀವಿ? ಆ ದೇವರ ಸೇವೆಯನ್ನ ಮಾಡೋದಕ್ಕೆ ಹೋಗ್ತಾ ಇದೀವಲ್ಲ. ದೇವರ ಸೇವೆಗೆ ಅಂತ ಹೇಳಿ ದೇವರು ಕೊಟ್ಟಿರ್ತಕ್ಕಂತಹ ಹೂವನ್ನೇ ತೆಗೆದುಕೊಂಡು ಹೋಗ್ತಾ ಇದ್ದೀವಲ್ಲ. ಅಂದ್ರೆ ಪ್ರಕೃತಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವಿನ ಹಿಂದೆ ಆ ದೇವರು ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರ ನೋಡಿ, ಹಕ್ಕಿಗಳ ಇಂಚರವು ಚುಕ್ಕಿ ಮಿಂಚುವ ತೆರವು, ಉಕ್ಕಿ ಮೊರೆಯುವ ತೆರೆಯು ನಿನ್ನ ಕವನ. ಹಾಗೆ ನಾವೆಲ್ಲರೂ ಹಾಡು ಬರಿತೀವಿ, ಕವನ ಬರಿತೀವಿ ಅಂತ ಹೇಳಿ ಹೇಳ್ತೀವಿ. ಆದ್ರೆ ನಿಜವಾದ ಕವನ, ನಿಜವಾದ ಸಂಗೀತ ಇರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಪ್ರಕೃತಿನಲ್ಲಿ. ಹಕ್ಕಿಗಳ ಇಂಚರ, ಹಕ್ಕಿಗಳ ಚಿಲಿಪಿಲಿ ಧ್ವನಿ, ಹಕ್ಕಿಗಳು ಮಾಡ್ತಕ್ಕಂತಹ ಶಬ್ದ. ಚುಕ್ಕಿ ಮಿಂಚುವ ತೆರವು, ಆಕಾಶದಲ್ಲಿ ಚುಕ್ಕಿಗಳು ಮಿಂಚುತ್ತಲ್ವಾ, ಆ ಮಿನುತ್ತಕ್ಕಂತಹ ನಕ್ಷತ್ರಗಳು, ಚಿಲಿಪಿಲಿ ಅಂತಕ್ಕಂತಹ ಹಕ್ಕಿಗಳು. ಹಾಗೇನೆ ಉಕ್ಕಿ ಮೊರೆಯುವ ತೆರೆ, ಉಕ್ಕಿ ಮೊರೆಯುವ ತೆರೆ ಅಂದ್ರೆ ಅಲೆಗಳು, ಸಮುದ್ರದಲ್ಲಿ ಉಕ್ಕಿ ಬರ್ತಕ್ಕಂತಹ ದೊಡ್ಡ ದೊಡ್ಡದಾದಂತಹ ಅಲೆಗಳು. ಇದೆಲ್ಲ ಯಾರ ಉಡುಗೊರೆ? ಆ ಭಗವಂತನ ಉಡುಗೊರೆ. ಇದೆಲ್ಲ ಏನು ಶಬ್ದ ಇದೆ, ಹಕ್ಕಿಗಳ ಇಂಚರ ಆಗಿರ್ಬೋದು, ಸುಯಿ ಅಂತ ಬೀಸ್ತಕ್ಕಂತಹ ತಂಗಾಳಿಯ ಶಬ್ದ ಆಗಿರ್ಬೋದು, ಇದೆಲ್ಲ ಯಾರು ಕೊಟ್ಟಂತಹ ಒಂದು ಉಡುಗೊರೆ ಅಂತ ಹೇಳಿದ್ರೆ ಆ ದೈವ ನಮಗೆ ಕೊಟ್ಟಂತಹ ಉಡುಗೊರೆ. ಇದೆಲ್ಲ ಆ ದೇವರ ಕವನ. ನನ್ನದೆಂಬುವ ಗೀತ ನಿನ್ನದೇ ಸಂಗೀತ, ನಾನ್ ಬರೆದಿದ್ದು, ನಾನ್ ಮಾಡಿದ್ದು ಅಂತೇಳಿ ಹೇಳ್ತೀವಿ. ಆ ಹಾಡು, ಆ ಗೀತೆ ನಾವು ಬರೆದಿರೋದಾಗಿರ್ಬೋದು, ಆದರೆ ಅದಕ್ಕೆ ಸಂಗೀತವನ್ನ ನೀಡಿರ್ತಕ್ಕಂಥದ್ದು ಆ ದೇವರು. ಎಲ್ಲೆಲ್ಲೆಯೂ ನಿನ್ನ ಭಾವ ಪವನ, ಆತ ಇಲ್ಲದೆ ಇರ್ತಕ್ಕಂತಹ ಸ್ಥಳನೇ ಇಲ್ಲ. ಹೇಗೆ ಪವನ ಅಂದ್ರೆ ಇಲ್ಲಿ ಗಾಳಿ ಅಂತ, ವಾಯು ಅಂತ ಹೇಳಿ, ಹೇಗೆ ನಮ್ಮ ಸುತ್ತಮುತ್ತ ಗಾಳಿ ಇದೆ ಕೂಡ, ಗಾಳಿ ಇದೆ ಅಲ್ವಾ, ಅದೇ ರೀತಿ ಭಗವಂತನು ಕೂಡ ಅಷ್ಟೇನ ನಮ್ಮ ಸುತ್ತಲೂ ಕೂಡ ಇರ್ತಾನೆ. ಎಲ್ಲೆಲ್ಲೂ ಕೂಡ ಆತನ ಭಾವ ಹರಡ್ಕೊಂಡಿರುತ್ತೆ, ಪಸರಿಸುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಕೊನೆಯ ಪದ್ಯ ಭಾಗವನ್ನ ನೋಡೋಣ. ನನ್ನ ಕನ್ನಡ ನುಡಿಗೆ ನಿನ್ನ ಹಿನ್ನುಡಿ ಇರಲು, ಅಂದ್ರೆ ನಾನೇನಾದ್ರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ನಾನೇನಾದ್ರೂ ಕನ್ನಡದಲ್ಲಿ ರಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಕನ್ನಡ ನುಡಿಗೆ ಯಾರ ಹಿನ್ನುಡಿ ಇದೆ? ಆ ದೇವರ ಹಿನ್ನುಡಿ ಇದೆ. ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ, ನಾನ್ ಏನೇ ಮಾಡಿದ್ರು ಕೂಡ ಅದ್ರ ಹಿಂದೆ ನೀನಿರ್ತೀಯ, ಆದ್ರೆ ನಾನು 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 ಅಂತಕ್ಕಂಥದ್ದೆಲ್ಲ ಇಲ್ಲಿ ಬರೀ ಸುಳ್ಳು. ನಾನು ಎಂಬುದು ಅನ್ನೋದು ಯಾವುದು ಇಲ್ಲಿ? ಕನ್ನಡಿಯ ಬಿಂಬ. ಕನ್ನಡಿನಲ್ಲಿ ಕಾಣ್ತಕ್ಕಂತಹ ಚಿತ್ರ ನಿಜವಾದ ಇಲ್ಲ ಅಲ್ವಾ? ಹಾಗೆ ನಾನು ಅಂತಕ್ಕಂಥದ್ದು ಇಲ್ಲಿ ಕನ್ನಡಿಯ ಬಿಂಬ ಇದ್ದ ಹಾಗೆ. ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ. ಪೊಡವಿಯಲ್ಲಿ ನಾಲ್ದೆಸೆಗೆ ನೀನೇ ಹಾಡುತ್ತಿರಲು, ಪೊಡವಿ ಅಂತ ಹೇಳಿದ್ರೆ ಕಾಡು, ವನ, ಅರಣ್ಯ. ಆ ಅಡವಿಯಲ್ಲಿ ಇರ್ತಕ್ಕಂತಹ 4 ದೆಸೆ ಅಂದ್ರೆ 4 ದಿಕ್ಕುಗಳಲ್ಲೂ ಕೂಡ ನೀನೇ ಹಾಡುತ್ತಿರಲು, ಆ ದೇವರು ಪ್ರಕೃತಿಯ ರೂಪದಲ್ಲಿ ಹಾಡ್ತಾ ಇದ್ದಾನೆ. ಬೀಸ್ತಕ್ಕಂತಹ ತಂಗಾಳಿ ಆಗಿರ್ಬೋದು, ಚಿಲಿಪಿಲಿ ಗುಡ್ತಕ್ಕಂತಹ ಪಕ್ಷಿಗಳಾಗಿರ್ಬೋದು, ಹರಿತಕ್ಕಂತಹ ಜುಳು ಜುಳು ಸಂಗೀತ ಆಗಿರ್ಬೋದು, ಎಲ್ಲಾ ಕಡೆ ಆ ದೇವರೇ ಹಾಡ್ತಾ ಇರಲು ನಿನ್ನ ಭಾವನೆ ನನ್ನ ನುಡಿಗುಡಿಯ ಕಂಬ. ನಿನ್ನ ಭಾವನೆ ಏನಿದೆಯೋ ಅದು ನನ್ನಿಂದ ಆಚೆ ಬರ್ತಾ ಇದೆ ಅಷ್ಟೇನೆ. ನಿನ್ನ ಭಾವನೆ ನನ್ನ ನುಡಿಯ ರೂಪದಲ್ಲಿ ಆಚೆ ಬರ್ತಾ ಇದೆ. ನೀನಿಲ್ಲದೆ ಏನೂ ಸಾಧ್ಯವಿಲ್ಲ ಅಂತ ಹೇಳಿ ಈ ಒಂದು ಪದ್ಯದಲ್ಲಿ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ಮನುಷ್ಯನಾದಂತವನು ಅಹಂಕಾರವನ್ನ ಬಿಡ್ಬೇಕು. ನಾನು, ನನ್ನದು, ನನ್ನಿಂದಾನೆ,
ನಾನೇ ಮಾಡಿದ್ದು, ಈ ರೀತಿ ಅಹಂಕಾರವನ್ನ ಬಿಟ್ಟು ಪ್ರಕೃತಿನಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಅಂಶದ ಹಿಂದೆ ಒಂದು ಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬದುಕಬೇಕು ಅಂತ ಹೇಳಿ ಈ ಒಂದು ಸುಂದರವಾದ ಪದ್ಯದಲ್ಲಿ ಹೇಳಿದ್ದಾರೆ. ನಿಮ್ಗೆಲ್ರಿಗೂ ಕೂಡ ಈ ಪದ್ಯ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.